ಇವತ್ತು ನೋಡ್ರಿಪ್ಪ ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಬಂದಾರ್ರಿ. ಇವರೆಲ್ಲ ಎಲ್ಲಿಂತ್ರ ಬಂದಾರೆ? ಮಂಟು ರೋಡ್ನಿಂತ್ರ ಬಂದಿರೇನ? ಖುಷಿ ಆದ್ರಿಪ್ಪ ನಿಮ್ಮನ್ನೆಲ್ಲ ನೋಡಿ, ಮಕ್ಕಳನ್ನೆಲ್ಲ ನೋಡಿ. ಮಕ್ಕಳು ನೋಡ್ರಿ ಎಲ್ಲ ಒಂದಕ್ಕಿಂತ ಒಂದು ಕ್ಯೂಟ್ ಅದಾವ್ರಿ. ಏನು ನಿಮ್ಮ ಹೆಸರೇ? ಅಲೀನಾ? ನಿನ್ನ ಹೆಸರಪ್ಪ? जयबुन. तेरा नाम क्या बा? तेरा नाम? उसका नाम? सफा. तेरा नाम बा? है क्या? बैठो बा, यहाँ से रोजा खोल के जाओ कहता हमारे घर में. सना नहीं वो छोटी है. छोटी के बिस्तर छोड़ी थी देख मैं. ए सना कहीं का माँ कहीं का? ಈಗ ನೋಡ್ರಪ್ಪ ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಬಂದಾರಿ. ಭಾಳ ಖುಷಿ ಆಯ್ತು ಅವ್ರನ್ನೆಲ್ಲರೂ ನೋಡಿ. ರೋಜಾ ಅದಾರ್ರಿ ಅವರು. ಹಂಗಾಗಿ ಈಗ ರೋಜಾ ಬಿಡೋ ಟೈಮ್ನು ಆಗೈತ್ರಿ. ಅವ್ರಿಗೆ ಇಲ್ಲೇ ಏನಾರು ಸ್ವಲ್ಪ ನಾಷ್ಟ ಮಾಡ್ತೀನಿ. ಇಲ್ಲ ನಮ್ಮ ಮನೆ ಒಳಗೆ ನಾ ರೋಜಾ ಬಿಡಿಸಿ ಕಳಿಸ್ತೀವಿ ರೀ ಅವರಿಗೆ. आप तुम्हें रोज़ा खोलो यहाँ से. मैं ये नाश्ता बनाता हूँ. हाँ खोलो तुम्हें रोज़ा. खोलो आप तुम्हें भी. ಮಮ್ಮಿ ಏನು ಮಾಡತ್ತಿ ನೀನು? ಅವರು ರೋಜಾ ಅದಾರ, ಅದಕ್ಕೆ ಅವ್ರಿಗೆ ಅವಲಕ್ಕಿ ಮಾಡ್ಕೊಡಕತ್ತೀನಿ. ಅವ್ರು ಜಲ್ದಿನ ಹೇಳಿದ್ರೆ ನಾನು ಸ್ವಲ್ಪ ಅಡುಗೆ ಮಾಡ್ತಿದ್ದೆ ನಾನು. ಅವ್ರ ಮೊದಲೇ ರೋಜಾ ಬಿಡೋ ಟೈಮಿಗೆ ಬಂದಾರ, ಅದಕ್ಕೆ ಅವ್ರಿಗೆ ಸ್ವಲ್ಪ ಅವಲಕ್ಕಿ ಮಾಡ್ಕೊಡೋಣ. ಊಟ ಮಾಡ್ಕೊಂಡು ಹೋಗಂತಾರಂದ್ರೆ ಹೋಗ್ತೀನಿ ಅಂತಾರ, ಅದಕ್ಕೆ ಅವಲಕ್ಕಿ ಮಾಡ್ಕೊಡೋಣ. ಮಾಡಿ ಮಮ್ಮಿ ಇದೇನು ಮಮ್ಮಿ ಇದು ಖಾರ? ಹಾಕು ಅಪ್ಪ ಹೆಂಗಾಗ್ಯಾರ ಅವಲಕ್ಕಿ? ಚಲೋ ಆಗ್ಯಾವಲ್ರಿ. ನಾನು ಅರ್ಜೆಂಟಲ್ಲಿ ಮಾಡಿದೆ ರೀ. ನೀವು ರೋಜಾ ಮಾಡ್ತೀರಲ್ಲ ಅಪ್ಪ? ನೋಡ್ರಿ ಅವರು ರೋಜಾನು ಮಾಡ್ತಾರೆ ನೋಡ್ರಿಪ್ಪ ಅವರು. ನೀವು ರೋಜಾ ಇದ್ದೀರಪ್ಪ. ಇವರು ಎಲ್ಲ ನಾಲ್ಕು ಆಗಿದ್ದವ್ರಿ ರೋಜಾ ಕುಂತಾರ ಪೂರ ಅದ ರೀ. ನೀವು ಲಗು ಹೇಳಿದ್ರಿ ಏನೋ ಸ್ವಲ್ಪ ಅಡುಗೆ ಮಾಡ್ತಿದ್ದೆ ರೀ ನೀವು. ಅದೇನು ವಜ್ಜಿ ರೀ ನೀವು ರೋಜಾ ಐತೆ ನಮ್ಮ ಮನೆಗೆ ಬಂದು ಪುಣ್ಯ ರೀ. ನಮ್ಮ ಮನ್ಯಾಗ ರೋಜಾ ಬಿಡೋದಂದ್ರೆ. ಈಗ ನೋಡ್ರಿ ಅವ್ರು ನಾಷ್ಟ ಮಾಡಿದ್ರೆ ಹೊಂಟಿದ್ರಿ. ಆದ್ರೆ ಅವ್ರಿಗೆ ಹಂಗೆ ಕಳಿಸ್ಬಾರ್ದು, ಮನೆಗೆ ಬಂದು ಮುತ್ತೈದೆಯರಿಗೆ ಅಂಥೇಳಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ಬೇಕ್ರಿ. ನಾನು ಇವರಿಗೆ ಗಂಧ ಕಲಿಸಿ ಗಂಧ ಹಚ್ಚಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಬರ್ತೀರಾ ಅಪ್ಪ? ಮತ್ತೆ ಬರ್ರಿ ಯಾವಾಗಾರ. ಹಾಂ ಇಲ್ಲೇ ಇದ್ರಿ ನೀನು ಬಾಜು. ಬರ್ರಿ ಮತ್ತೆ. ಹಾಂ ಬರ್ರಿಪ್ಪ. ಇಲ್ಲೇ ನೀವು ಬಂದು ಹೇಳಿದ್ರಲ್ರಿ ಆಟೋ ಅಲ್ಲೇ ನಿಂದ್ರಿ, ಬಸ್ ಬರ್ತಾವ್ರಿ. ಹಾಂ ರೀ. ನಮ್ಮ ಮನೆಗೆ ಬಂದಂಥ ಸಬ್ಸ್ಕ್ರೈಬರ್ ಹೋದ್ರಿ ಅವರು. ಈಗ ಅವ್ರು ಹೋದ್ಮೇಲೆ ಮತ್ತು ಅಮ್ಮ ಫೋನ್ ಹಚ್ಚಿದ್ರು ಬರ್ರಿ ಬಾ ಅಂತಂದು ಹೇಳಿ. ಹಂಗಾಗಿ ಈಗ ನಾನು ತಮ್ಮನ್ನ ಮತ್ತು ನಮ್ಮ ಮನೆಯವರು ತೊಳಗೆ ಹೊಂಟೀವಿ ನೋಡ್ರಿ. ಸಾನ್ಯಾಗ ಬಾಂಧಕ್ಕೆ ಕಾಲು ನೋಯಕತ್ತೆ ಬಂದ್ರಿ. ಈಗ ನಾವು ಹೊಂಟೀವಿ ನೋಡ್ರಿ. ಅಮ್ಮ ಕುಂತೀರಿ? ಕಡಿಮೆ ಆಗೈತ್ರಿ ಕಣ್ಣು? ಸಬ್ಸ್ಕ್ರೈಬರ್ ಬಂದ್ರೇನ್ರಿ? ಬಂದಿದ್ರು ನಿಮ್ಮನ್ನ ಕೇಳಿದ್ರು. ಹಾಂ ರೀ. ನಿಮ್ಗೂ ಬ್ರೆಡ್ ಏನೇನ ತಗೊಂಬಂದ್ರ, ನಮ್ಗೊಂದ್ ಪ್ಯಾಕೆಟ್ ನಿಮ್ಗೊಂದ್ ಪ್ಯಾಕೆಟ್ ಕೂಡ ತಂದಿದ್ರು. ಹೌದ್ರಿ. ಅದಕ್ಕೆ ಅಲ್ಲೇ ಐತಿ ಆಗ ಮನಿ ಅಂತಂದ್ವಿ. ಹಾಂ ರೀ. ಮತ್ ನಂಬರ್ ಕೇಳಿದ್ರು ಕೊಟ್ಟಿದ್ವಿ ಅಲ್ಲ. ಹೌದ್ರಿ. ಫೋನ್ ಹಚ್ಚಿದ್ರಿ ಅವ್ರ? ನೀವು ಫೋನ್ ಹಚ್ಚಿದ್ರಲ್ರಿ ತಮ್ಮನ ಕರ್ಕೊಂಬಾರು ಅಂತೇಳಿ ನಾವು ಬರಾಕತ್ತಿದ್ವಿ ರೀ. ಮತ್ತು ಅವರು ಫೋನ್ ಹಚ್ಚಿದ್ರು, ನಾವು ಬರಾಕತ್ತೀವಿ ರೀ ನಿಮ್ಮ ಮನೆಗೆ ಅಂತೇಳಿ. ಮತ್ತು ರೋಜಾ ಇದ್ರಂತ್ರಿ ಅವ್ರು. ಅವ್ರಿಗೆ ಮತ್ತೆ ಅವತ್ತಿನ ಮ್ಯಾಗ ಬಾಳ ಜೀವ. ನೀವು ಫೋನ್ ಹಚ್ಚ ಅಷ್ಟ ಕಾಯ್ತಿರ್ತಾಳ್ರಿ ಆಕೆ. ಅಲ್ಲಿ ನೀವು ನಿಂದ್ರಾಕ ಕೊಡೋದಲ್ಲಮ್ಮ. ನಡಿ ದಾದಿ ಫೋನ್ ಹಚ್ಚ, ನಡಿ ದಾದಿ ಫೋನ್ ಹಚ್ಚ ನಿಂತು ಬಿಡ್ತಾಳ್ರಿ. ಮತ್ತು ಅವ್ರು ಬಂದವ್ರಿಗೆ ಚಾ ಮಾಡಿ ಮತ್ತು ಅವಲಕ್ಕಿ ಮಾಡಿದಮ್ಮ. ಅಲ್ಲೇ ರೋಜಾ ಬಿಟ್ಟು ಹೋದ್ರಿ ಅವ್ರು. ಅವ್ರು ಹೋದ್ಮೇಲೆ ಬಂದಿವ್ರಿ ನಾವು. ಹಾಂ ಬಾಬಾರ್ ಎಲ್ಲಿಗ್ಯಾರ್ರಿ? ಬಾಬಾರ್ ರೀ? ಹೌದೇನ್ರಿ? ನೋಡ್ರಿಪ್ಪ ಇನ್ನು ಕಾಮಣ್ಣ ಸುಟ್ಟಿಲ್ರಿ. ಆಗಲೇ ಕಾಮಣ್ಣ ಕಣ್ಣೀರು ಬರಾಕತ್ತ ನೋಡ್ರಿ. ಇಲ್ಲಿ ಅದು ಮಳೆ ಸ್ಟಾರ್ಟ್ ಆಗೈತ್ರಿ ಆಗಲೇ ಅದು. ತಮನ ಮಣ್ಣಿನ ವಾಸನಕ್ರು ಮಸ್ತ್ ಬರಾಕತ್ತೈತ್ರಿ. ಇಲ್ಲಿ ಗಿಡ ಐತಲ್ರಿ, ಇಷ್ಟು ಜಾಗದೊಳಗೆ ನೀರು ಬಿದ್ದಿಲ್ಲ. ಮತ್ತು ಇಲ್ಲಿ ಬಿಟ್ಟು ಹೊರಗೆಲ್ಲ ನೀರು ಬಿದ್ದ ನೋಡ್ರಿ. ಅದು ವಾವ್ ಮಸ್ತ್ ಫೀಲ್ ಅನ್ಸಾಕತ್ತೈತ್ರಿ. ಎಷ್ಟು ದಿನ ಆದ್ಮೇಲೆ ಮಳೆ ನೋಡಿದಾಗ ಹೊರಗೆ ನಿಂತೆ ನೋಡ್ರಿ. ನಾವು ಫಸ್ಟ್ ಒಂದೊಂದು ಹಂಡಿ ಬಂತು, ಆಮೇಲೆ ಜೋರ್ಸಿ ಬರಾಕತ್ತು ನೋಡ್ರಿ ಮಳೆ. ತಮ್ಮನ್ನ ನಾಟಕ್ಲಾಡಿ ಮುಕ್ಕೊಂಡ್ರೆ ಇವ್ರು ನೋಡ್ರಿಪ್ಪ. ನನ್ನ ಮಕ್ಳು ಹೆಂಗೆ ಮುಕ್ಕೊಂಡ್ರ ಅಂತ ತಳಗೆ ಏನೇನು ಹಾಸ್ಕೊಂಡು ನೋಡ್ರಿ. ಇವ್ರು ಜಳಕ್ಕೆ ಪೂರ ಕಸ ಹೊಡ್ಕೊತಾರ್ರಿ. ಅದನ್ನ ಮತ್ತೆ ನೆಲ ಒರೆಸ್ಕೊತಾರ್ರಿ. ಮ್ಯಾಲೆ ಒಂದು ಕವದಿ ಹೊಚ್ಕೊಂಡು ತಳಗೆ ಹಂಗೆ ಮುಕ್ಕೊಂತಾರ್ರಿ ಇವ್ರು, ಜಳ ಹಾಕತ್ತಂತೇಳಿ. ಹೌದಿಲ್ಲ ತಮ್ಮನ? ಮಳೆ ಇನ್ನೂ ಜೋರು ಬಂದಿದ್ರೆ ಸ್ವಲ್ಪ ತಂಪಾಕತ್ತ. ಅವು ಒಂದೆರಡು ಹನಿ ಬಂದು ಅಷ್ಟ ಹೋತ ಮತ್ತಷ್ಟು ಜಳ ಹಾಕತ್ತ. ಮಣ್ಣಿನ ವಾಸನೆ. ಹೌದು, ಮಳೆ ಬಂತಂದ್ರೆ ಘಮ 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 ಅಂತತಿ ಮಣ್ಣಿನ ವಾಸನೆ. ಮತ್ತು ನೀವು ಹೋಗಿ ತಿಂದ್ಗಿಂದಿವ ಮಣ್ಣು?
ಮಣ್ಣ ತಿನ್ಬೇಕು ಅನಸ್ತಂದ್ರೆ ತಿನ್ಬಾರ್ದು, ಹೊಟ್ಯಾಗ ಹುಳ ಹಾಕವು ರೀ. ಊಟ ಮಾಡಿದ್ರಿ? ಊಟ ಮಾಡಿದ್ವಿ. ಇವತ್ತು ಮಳಿ ಮಸ್ತ್ ಆತ. ಇವತ್ತೆ ಎಲ್ಲಿ ಮಸ್ತ್ ಆತ್ರಿ ಹೊರಗೆ ಎಂತ ಕೋಲ್ಡ್ ಮಾಡಿ ನೀನು, ಫುಲ್ ಕೋಲ್ಡ್ ಥಂಡ. ಹೌದ್ರಿ, ನೀವು ತೀರ್ಕೊಂಡು ಹೊಂಟಿದ್ರಿ ನಾವ್ ಎಲ್ಲಾರು ಕೂಡಿ. ಅಷ್ಟು ಮದುವೆ ಅಷ್ಟು ಮಳಿ ಏನಾಗಿಲ್ಲ, ಆದ್ರೆ ಮಳಿ ಸ್ವಲ್ಪ ಆಗಲಿ, ಮಳಿ ಮಸ್ತ್ ಅನಿಸ್ತೈತಿ ಇವತ್ತು. ನೋಡ ಅದು ಮಂದಿನ ವಾಸನೆ ಗಮ್ಮದಿದ್ದಂಗೆ. ಹೌದ್ರಿ. ರೀ ಈಗ ಒಂದು ವಿಷಯ ಹೇಳ್ಬೇಕ್ರಿ. ಏನು ವಿಷಯ ಹೇಳ್ಬೇಕ? ಏನಪ್ಪಾ ಅಂದ್ರ ನಮ್ಮ ಸಾನಿಯನ್ ಚಾನಲ್ ಒಳಗ್ರಿ ಹೌದು ನಾವು ಕಾರ್ಟೂನ್ ವಿಡಿಯೋ ಅಂತ ಹಾಕಾಕತ್ತೀವಿ. ಹಾಕಾಕತ್ ಮತ್ತೆ ಕಡಿಮೆ ಅಂದ್ರೆ ಒಂದು 14 ದಿನ ಆತೇನ, ಇನ್ನು 15 ದಿನ ಆತೆ, ಏನು ಗೊತ್ತಿಲ್ರಿ ಅಷ್ಟೇ. ಈಗ ಆ ಕಾರ್ಟೂನ್ ಜೊತೆಗೆ ಮತ್ತೊಂದು ಇನ್ನೊಂದು ಏನ್ ಬರ್ತೈತಪ್ಪ ಕಾರ್ಟೂನ್ ಮೂಲಕ ಅಂತ ಹೇಳಿದ್ರ, ಈಗ ನಮ್ಮ ಅಮ್ಮನ ಜೀವನ ಕಥೆ ನೋಡಕತ್ಯಾರ್ರಿ ನಮ್ಮ ಕಾಮಿಡಿ ಚಾನಲ್ ಒಳಗ. ಹೌದು. ಈಗ ನನ್ನ ನಿಜವಾದ ಜೀವನದ ಕಥೆನ ನಾನು ಕಾರ್ಟೂನ್ ಮೂಲಕ ತೋರಿಸ್ಬೇಕಂತ ಹೇಳಿ ಮಾಡೀನಿ. ಅಂದ್ರೆ ನಮ್ಮ ತಂದೆ ತಾಯಿ ಹೆಂಗೆ ಸತ್ರು, ಅವ್ರು ಸತ್ತ ಮೇಲೆ ನಮ್ಮ ಮಾಮು ನಮ್ಮ ನಾನಿ ಎಷ್ಟು ಕಷ್ಟಪಟ್ರು, ಮತ್ತು ನನ್ನ ಮದುವೆ ನಮ್ಮ ತಮ್ಮನ ಮದುವೆ ಆಗೋವರೆಗೂ ನಮ್ಮ ಮಾಮು ನಾನು ಮದುವೆ ಆಗಂಗಿಲ್ಲ ಅಂತೇಳಿ ಅವ್ರು ಎಷ್ಟು ವರ್ಷಕ್ಕೆ ಮದುವೆ ಆದ್ರೆ, ಆಮೇಲೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಾರಿ ನಮ್ಮ ಮಾಮು ನಮ್ಮ. ಆಮ್ಯಾಗ ಇಲ್ಲಿ ನಾ ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ತಂದೆ ತಾಯಿ ಸತ್ತ ಮ್ಯಾಗ ಏನು ಅಕಸ್ಮಾತ್ ಈಗ ನಾವು ಸಣ್ಣ ಇದ್ದಾಗ ನಮ್ಮ ತಂದೆ ತಾಯಿ ಸತ್ರಪ್ಪ ಅಂತಿದ್ರೆ, ನಮ್ಮ ಮಾಮ ಇದ್ರಪ್ಪ ಅಂತಿದ್ರೆ, ಮಾಮನ ಮನಸ್ಸೊಳಗೆ ತಂದೆ ತಾಯಿಕ್ಕಿಂತ ಹೆಚ್ಚಿನ ಪ್ರೀತಿ ಹಾಕ್ತಾರಂತ ದೇವ್ರೆ. ಸ್ವಾದ್ರ ಮಾವನ ಮನಸ್ಸೊಳಗ್ರಿ ಅದಾಯ್ತಲ್ಲ. ಈಗ ನಿಮ್ಮ ಮಾಮೂರ ಮನಸ್ಸಿನಾಗ ಹಾಕಿ ಬಿಟ್ಟಾನೆ. ಹೌದ್ರಿ. ಹಿಂಗಾಗಿ ನಾವು ಏನು ಮಾಡಾಕತ್ತೀವ್ರಿಪ್ಪ ಅಂತಿದ್ರೆ, ಸುಮ್ಮನೊಂದು ರಿಯಲ್ ಲೈಫಿಂದ ಸ್ಟೋರಿ ಮಾಡಿ, ಅಂದ್ರೆ ಕಾರ್ಟೂನ್ ಮೂಲಕ ನಿಮಗೆ ತೋರಿಸ್ಬೇಕಂತೇಳಿ ಮಾಡಾಕತ್ತೀವ್ರಿ. ಈ ಬ್ಲಾಗ್ ಒಳಗಂತ್ರ ನೋಡ್ಯಾರ್ರಿ ಅವ್ರು. ನಾವ್ ಅಲ್ಲಿ ಊರ್ಗ್ ಹೋದಾಗ ಹೆಂಗ್ ಮಾಡ್ತಾರ ನಮ್ಮ ಮಾಮು ನಮ್ಮ ಮಾಮಿ ಆಮೇಲೆ ನಮ್ಮ ಚಾಚಾಗಳು ಎಲ್ಲಾರು ಹೆಂಗ್ ಮಾಡ್ತಾರ ಅನ್ನೋದು ನೋಡ್ಯಾರ್ರಿ. ಯಾವಾಗ ನಾವ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ, ಅದಕ್ಕಿಂತ ಮುಂಚೆಗ ನಮ್ಮ ಮಾಮು ನಮ್ಮ ನಾನಿ ಮತ್ತು ನಾನು ಮದುವೆ ಮಾಡಿಕೊಟ್ರು, ಆಮೇಲೆ ನನ್ನ ಡೆಲಿವರಿ, ಆಮೇಲೆ ನಾನು 2 ಮಕ್ಕಳದು ಆದ ಎಲ್ಲ ಎಷ್ಟು ಮಾಡಕ್ಕೆ ಎಷ್ಟು ಕಷ್ಟಪಟ್ರಪ್ಪ ಅಂತಂದು ಹೇಳಿ ನಿಮ್ಗೆಲ್ಲ ಗೊತ್ತಾಗ್ಬೇಕಪ್ಪ ಅಂತಂದು ಹೇಳಿದ್ರೆ. ಇಲ್ಲ, ಕಷ್ಟ ಆದಲ್ಲ, ಆ್ಯಕ್ಚುಲಿ ಕಷ್ಟ ಆದಲ್ಲ. ಕಷ್ಟ ಯಾವಾಗ ಚಾಲು ಆಕತ್ತಪ್ಪ ನಿಮ್ಮ ಜೀವನದಾಗ ಹೆಂಗೈತಪ್ಪ ಅಂತ ಹೇಳಿದ್ರೆ, ನೀವು ಸಣ್ಣವರಿದ್ದಾಗ, ಅಂದ್ರೆ ನೀವು ನಿಮ್ಮ ತಮ್ಮ ಸಣ್ಣವರಿದ್ದಾಗ ನಿಮ್ಮ ತಂದೆ ತಾಯಿ ತೀರ್ಕೊಂಡ ಮ್ಯಾಗ ನಿಮ್ಮ ನಾನಿ ನಿಮ್ಮ ಮಾಮು ನಿನ್ನ ಸಂಬಂಧ ಎಷ್ಟೆಲ್ಲ ಕಷ್ಟಪಟ್ಟಾರ ಅಂಥೇಳಿ ಈ ಕಾರ್ಟೂನ್ ಮೂಲಕ ನಾವು ನಿಮಗೆ ತೋರ್ಸಾಕತ್ತೀವಿ. ಹೌದ್ರಿ. ಸೊ ಎಲ್ಲರೂ ನೋಡ್ರಿ ಫ್ರೆಂಡ್ಸ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇಲ್ದ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇಲ್ರಿ. ಎಲ್ಲರೂ ಈಗ ಆಲ್ರೆಡಿ ಎಲ್ಲರೂ ಸಪೋರ್ಟ್ ಮಾಡಾಕತ್ತೀರಿ. ಇನ್ನು ಮತ್ತು ಈಗ ನಾವು ನಾಳೆ ಹಾಕೋಂಥ ವಿಡಿಯೋಕ್ಕೆ ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೀವು ಮತ್ತೇನು ಹೇಳ್ಬೇಕು? ಆಮ್ಯಾಗ ಇಲ್ಲಿ ಇನ್ನೊಂದು ಹೇಳ ಮಾತು ನಾನು ನಿನಗೆ ಅನ್ನೋದಕ್ಕಿಂತ ಎಲ್ಲರಿಗಿಂತ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡ್ರಿ, ನಮ್ಮ ಕಾರ್ಟೂನ್ ಚಾನಲ್ ಒಳಗೆ ನಾವು ಎಂಥ ಕತೆ ಮಾಡೋಕೆ ಇಷ್ಟಪಡತ್ತೀವ್ರಿಪ್ಪ ಅಂತಿದ್ರೆ, ರಿಯಲ್ ಲೈಫ್ ಸ್ಟೋರಿ. ಅದು ನಮ್ಮ ಜೀವನ ಆಗಿರ್ಬೋದು, ಇನ್ನೊಬ್ಬರ ಜೀವನ ಆಗಿರ್ಬೋದು, ಅಂಥವು ಸ್ಟೋರಿ ಮಾಡಿ ಹಾಕಾಕತ್ತೀವಿ ನಾವು. ಅಂದ್ರೆ ನೋಡ್ರಿ, ಒಬ್ಬ ಹುಡುಗ ಭಾಳ ಕಷ್ಟದಿಂದ ಬೆಳೀತಾನವ. ಕಷ್ಟದಿಂದ ಬೆಳೆದು ಅವ್ರ ತಂದೆ ತಾಯಿ ಏನು ಮಾಡ್ತಿರಂಗಿಲ್ಲ. ಅಂಥದ್ದು ಮಕ್ಕಳು ಎದ್ದು ತಂದೆ ತಾಯಿ ಹೆಸರು ಉಳಿಸ್ತಾರೆ, ಗಳಿಸ್ತಾರೆ, ಬೆಳೆಸ್ತಾರೆ. ಇವ್ರ ಮಕ್ಕಳೇನಪ್ಪ ಅನ್ನೋ ಲೆವೆಲಿಗೆ ಅವರು, ಅಂದ್ರೆ ಮಕ್ಕಳು ತಂದೆ ತಾಯಿ ಏನು ಮಾಡಿರಂಗಿಲ್ಲ, ಮಕ್ಕಳು ಆ ಲೆವೆಲಿಗೆ ತಂದೆ ತಾಯಿ ಹೆಸರು ತರ್ತಾರೆ. ಅಂದ್ರೆ ಅಷ್ಟು ಕಷ್ಟಪಟ್ಟು ಅಷ್ಟಿದು ಮಾಡ್ತಾರೆ. ಇಂಥ ಘಟನೆಗಳು ಭಾಳ ಅದಾವೆ, ನಮಗೆ ಗೊತ್ತಿದ್ದು ಅದಾವು, ನಮ್ಮ ದೋಸ್ತರು ಅದಾವು. ಇನ್ಮ್ಯಾಗ ನಾವು ಕಾರ್ಟೂನ್ ಮೂಲಕ ನಿಮ್ಮದು ತರಾಕತ್ತೇವೆ. ಇನ್ಮ್ಯಾಗ ಅಂದ್ರೆ ಏನ್ರಿಪ್ಪ ಅಂದ್ರೆ ರಿಯಲ್ ಲೈಫ್ ಸ್ಟೋರಿ. ಎಂಥ ಮನುಷ್ಯ ಹೆಂಗಾದ, ಬಡವಿದ್ದವ ಶ್ರೀಮಂತ ಆದ, ಶ್ರೀಮಂತ ಇದ್ದವ ಬಡವ ಆದ. ಆಮ್ಯಾಗ ಕೆಲವೊಬ್ಬರು ಮಂದಿ ಏನು ಮಾಡ್ದಂಗೆ ಏನೇನು ಆದ್ರೆ ಇವೆಲ್ಲ ಆಸ್ತಿ ಇದ್ದವ್ರು ಯಾವ ರೀತಿ, ಆಸ್ತಿ ಇಲ್ದವ್ರು ಹೆಂಗೆ ಗಳಿಸ್ಕೊಂಡ್ರ, ಆಸ್ತಿ ಇದ್ದವ್ರು ಏನಾದ್ರ ಅನ್ನೋದು ಎಲ್ಲ ನಾವು ರಿಯಲ್ ಸ್ಟೋರಿ ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡಾಕತ್ತೀವ್ರಿ ನಾವು. ಆಮ್ಯಾಗ ಯಾರ್ದಾರ ಜೀವನದೊಳಗೆ ಏನಾರ ಘಟನೆ ನಡೆದಿದ್ರೆ ಅದನ್ನು ಕಾರ್ಟೂನ್ ಮೂಲಕ ಜನಕ್ಕೆ ತೋರಿಸ್ಬೇಕಂತಿದ್ರೆ ನಮಗೆ ನೀವು ನಮ್ಮದು ನಂಬರ್ ತೊಗೋರಿ. ನಮ್ಮ ನಂಬರ್ ತೊಗೊಂಡು ನಿಮ್ಮ ಜೀವನದ ಬಗ್ಗೆ ಏನಾರ ಮಂದಿಗೆ ತೋರಿಸ್ಬೇಕಂತಿದ್ರೆ ನಾವು ತೋರಿಸ್ತೀವಿ, ಕಾರ್ಟೂನ್ ಮೂಲಕ ತೋರಿಸ್ತೀವಿ. ನಮಗೂ ತೋರ್ಸಕ್ಕೆ ಮನಸ್ಸು ಬರ್ತೈತಿ. ಯಾಕ್ರಿಪ್ಪ ಅಂತೇಳಿದ್ರೆ, ಒಬ್ಬೊಬ್ಬರದ್ದು ಒಂದೊಂದು ಜೀವನದಾಗ ದೊಡ್ಡ ಘಟನೆ ಇರ್ತಾವ್ರಿ. ನಾವು ನಮ್ಗೆ ಭಾಳ ಕಷ್ಟ ಅನ್ನಂಗಿಲ್ಲ. ನಾವು ನಮ್ಗಿಂತನೂ ಭಾಳಷ್ಟು ಕಷ್ಟ ಅನುಭವಿಸಿ ಮನುಷ್ಯ ಒಂದು ಲೆಕ್ಕಕ್ಕೆ ಬಂದಿರ್ತಾನೆ, ಒಂದು ಮಟ್ಟಿಗೆ ಬಂದಿರ್ತಾನೆ. ಅಂದ್ರೆ ನಾಯೇನು ಇಂಥವು ತೋರ್ಸಕ್ಕೆ ಒಂದು ಕಾರಣ ಐತ್ರಿ. ಇಂಥವು ಯಾಕೆ ತೋರ್ಸಾಕತ್ತೀವ್ರಿಪ್ಪ ಅಂತ ಹೇಳಿದ್ರೆ, ನಾವು ಮನುಷ್ಯ ಸ್ವಲ್ಪ ಕಷ್ಟ ಅಂದ್ಬಿಟ್ಲಿಕ್ಕ ಏನು ಕಷ್ಟಪ್ಪ ಅಂತನ್ರಿ. ಆಮ್ಯಾಗ ಶ್ರೀಮಂತಿಗೆ ಬಂದ್ಬಿಟ್ಲಿಕ್ಕ ಮನುಷ್ಯ ಎಲ್ಲ ಮೊದ್ಲಿಕ್ಕಿಂತ ಮರೆತು ಬಿಡ್ತಾನೆ. ಇದು ಜೀವನದೊಳಗೆ ಇಂಥವೆಲ್ಲ ಘಟನೆ ನಡೆದ ಮ್ಯಾಗ ಜೀವನ ಏನು ಆಕೈತಿ, ಮನುಷ್ಯ ಅಂದ್ರೆ ಇದು ಏನು ಆಕೈತಿ ಅಂತೇಳಿ ನಿಮ್ಮ ಮುಂದೆ ನಾವು ಕಾರ್ಟೂನ್ ಮೂಲಕ ತೋರಿಸ್ತೀವಿ.
ಈ ವಿಡಿಯೋ ನೋಡಿದಂದ್ರೆ ಎಲ್ಲರಿಗೂ ಒಂದು ಅದು ಇದಾಗ್ಬೇಕ್ರಿ ಅದು ಮೈಲ ಕಷ್ಟದ ವಿಡಿಯೋ ನೋಡಿದ್ರೆ ಮನಸ್ಸಿಗೆ ನೋವು ಆಗ್ಬೇಕ್ರಿ. ಚಲೋ ವಿಡಿಯೋ ನೋಡಿದ್ರೆ ಅಂದ್ರೆ ಮನಸ್ಸಿಗೆ ಖುಷಿ ಆಗ್ಬೇಕು. ಓ ಹಿಂಗಿದ್ದರೆ ಹಿಂಗಾಗಿ ತೋರಿಸ್ಬೋದಲ್ಲ ನಾವು ಅನ್ನೋ ಒಂದು ಇದು ಬರ್ತೈತೆ ಅಂತ ಹೇಳಿ ನಾವು ತೋರ್ಸೋಕೆ ಪ್ರಯತ್ನ ಪಡಾಕತ್ತೀವ್ರಿ. ಸೊ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲಾರ್ದು ಸಪೋರ್ಟ್ ಇರಲಿ ರೀ, ನಿಮ್ಮೆಲ್ಲಾರ್ದು ಸಪೋರ್ಟ್ ಇರಲಿ. ಆಮ್ಯಾಗ ಸಪೋರ್ಟ್ ಅಂತೂ ಮಾಡಾಕತ್ತೀರಿ, ನಿಮಗೆ ಸಿಕ್ಕಾಪಟ್ಟು ಸಪೋರ್ಟ್ ಮಾಡತ್ತೀರಿ. ಹೌದ್ರಿ ನಿಮ್ಮ ಸಪೋರ್ಟಾಗಿ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಅದು ಕಡಿಮೆನೇ. ಹೌದ್ರಿ. ಇನ್ನು ನಾಳೆಲಿಂದ ಸ್ಟಾರ್ಟ್ ಮಾಡನ್ರಿ. ನಾಳಿಂತ್ರ ಅಂದ್ರೆ ಟೈಮಿಂಗ್ ಏನದ್ರಲ್ಲ ಹಾಕೋದ್ರೆ ಈಗ ನಾವು ಹಾಕ್ತೀವಲ್ರಿ ದಿನ ಈಗ ಸಾನೇನ ಇದ್ರೊಳಗೆ ಅಂದ್ರೆ ಈಗ ಅಲ್ಲಿ ನಾವು 11 ಗಂಟೆಗೆ ಹಾಕಾಕತ್ತೀವಿ ಕಾರ್ಟೂನ್ ಚಾನಲ್ ಒಳಗೆ. ನಾವೀಗ ಸಾಯನ್ ಚಾನಲ್ ಒಳಗೆ ಬ್ಲಾಗ್ ಇತ್ತೆ, ಬ್ಲಾಗ್ ತೆಗೆದು ನಾವೀಗ ಕಾರ್ಟೂನ್ ಹಾಕಾಕತ್ತೀವಿ. ಅಲ್ಲಿ ಮುಂಜಾನೆ ನಾವು 11 ಗಂಟೆಗೆ ಹಾಕ್ತಿದ್ವಿ. ಅಷ್ಟಕ್ಕೆ ಹಾಕ್ಬೇಕಂತ ಹೇಳಿದ್ರೆ ಈಗ ನಾಳಿಂದ ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಮತ್ ನಾಡ್ದು ಬೆಳಿಗ್ಗೆ ಬರ್ತೈತ್ರ ವಿಡಿಯೋ. ನಾಳೆ ಬೆಳಿಗ್ಗೆ ಅಂದ್ರೆ ನಾಳೆ ಯಾವಾರ? ನಾಳೆ ಶನಿವಾರ ರೀ. ನಾಳೆ ಶನಿವಾರ. ಐತಾರ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಮುಂದೆ ಬರಾಕ ಸ್ಟಾರ್ಟ್ ಆಕೈತ್ರಿ. ನೋಡ್ರಿ, ಸಪೋರ್ಟ್ ಮಾಡ್ರಿ. ವಿಡಿಯೋಕ್ಕೆ ಲೈಕ್ ಕೊಟ್ಕೊಂಡು ನೋಡ್ರಿ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ನಮಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಹೆಂಗೆ ಅನಿಸಿದ್ವು ಅಂತೇಳಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ನಮಗೆ ಇನ್ನೂ ನಿಮ್ಮ ಕಮೆಂಟ್ ಎಲ್ಲ ಕಮೆಂಟ್ ನೋಡಿದ್ವಿಪ್ಪ ಅಂತ ಹೇಳಿದ್ರೆ ನಮಗಿನ್ನೂ ಹುಮ್ಮಸ್ಸು ಬರ್ಬೇಕ್ರಿ ಮಾಡೋಕೆ. ಅಂಥ ಕಮೆಂಟನ್ನು ಕಳಿಸ್ರಿ ಅಂಥೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.